ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕೂಡ್ ರೀಡ್ ಚಾನಲ್. ಸೊ ನಾನಿವತ್ತು ಮಕ್ಕಳಿಗೆ ಅಂತ ಒಂದು ಸ್ಪೆಷಲ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ಬ್ರೆಡ್ ಪಾಕೆಟ್ಸ್. ಸೊ ಇನ್ನೇನು ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗ್ತಾಯಿದೆ. ಸೊ ಮಕ್ಕಳು ಮನೆಯಲ್ಲೇ ಇರ್ತಾರೆ, ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕಂದ್ರೆ ಈ ಥರ ಮಾಡಿಕೊಡಿ, ಖಂಡಿತ ಇಷ್ಟಪಟ್ಟು ತಿಂತಾರೆ. ಸೊ ಫಸ್ಟ್ ಇಲ್ಲಿ ನಾನು ಬೋನ್ಲೆಸ್ ಚಿಕನ್ನ ಬಾಯ್ಲ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈಗ ಒಂದು ಪ್ಯಾನಿಗೆ ಸ್ವಲ್ಪ ಬಟರ್ ಹಾಕಿ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಒಂದು ಸ್ವಲ್ಪ ಸಣ್ಣ ಆನಿಯನ್ನ ಚೆನ್ನಾಗಿ ಚಾಪ್ ಮಾಡಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಬೋನ್ಲೆಸ್ ಚಿಕನ್ ಇದು ಬಾಯ್ಲ್ ಮಾಡುವಾಗ ಸ್ವಲ್ಪ ಉಪ್ಪು, ಅರಿಶಿನ, ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿ ಬಾಯ್ಲ್ ಮಾಡಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದು ರೆಡಿ ಮಾಡಿ ಇಟ್ಕೊಳ್ಳಿ. ನೀವು ಚಿಕನ್ ತಿನ್ನಲ್ಲ ಅಂದರೆ ಸೋಯಾ ಬೇಕಾದರೂ ಯೂಸ್ ಮಾಡ್ಬೋದು, ಬೇಬಿ ಕಾರ್ನ್, ಸೊ ಬೇರೆ ಏನು ವೆಜಿಟೇಬಲ್ಸ್ ಇದೆ ಅದನ್ನ ನೀವು ಆಪ್ಷನಾಗಿ ಹಾಕೋಬೋದು. ಪನ್ನೀರನ್ನು ಯೂಸ್ ಮಾಡ್ಬೋದು, ಚೆನ್ನಾಗಾಗುತ್ತೆ. ಸೊ ಈಗ ನಾನು ಸ್ವಲ್ಪ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಕೋತಾ ಇದ್ದೀನಿ. ಸೊ ಇದು ತುಂಬ ಹೆಲ್ದಿ ರೆಸಿಪಿ. ಯಾವುದೇ ರೀತಿಯ ಆಯಿಲಲ್ಲಿ ಡೀಪ್ ಫ್ರೈ ಅದು ಯಾವುದು ಮಾಡ್ತಾ ಇಲ್ಲ, ಬಟರಲ್ಲೇ ಫ್ರೈ ಮಾಡ್ತಿರೋಂಥದ್ದು. ಸೊ ಬಟರ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು. ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡು, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ಸ್ ಬರುತ್ತೆ ನಿಮಗೆ. ಹಾಗೆ ಈಗ ನಾನು ಸ್ವಲ್ಪ ಒಂದು ಕ್ಯಾರೆಟ್ ಗ್ರೇಟ್ ಮಾಡಿ ಅದನ್ನು ಕೂಡ ಹಾಕೋತಿದ್ದೀನಿ. ಹಾಗೆ ಸಣ್ಣದಾಗಿ ಒಂದು ಸಣ್ಣ ಕ್ಯಾಪ್ಸಿಕಮ್ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸೊ ಮಕ್ಕಳು ವೆಜಿಟೇಬಲ್ಸ್ ತಿನ್ನಲ್ಲ, ಸೊ ಹಾಗಾಗಿ ಇಂಥ ರೆಸಿಪೀಸ್ ಎಲ್ಲ ಮಾಡಿಕೊಟ್ರೆ ಅವ್ರು ಖಂಡಿತ ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ ನೀವು ಕೂಡ. ಹಾಗೆ ಟ್ರೈ ಮಾಡಿ ಆದಮೇಲೆ ಹೇಗಿತ್ತು ಅಂತ ರೆಸಿಪಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈಗ ನಾನು ಚಿಕನ್ನ ಕೂಡ ಬಾಯ್ಲ್ ಆಗಿರೋಂಥ ಚಿಕನ್ನನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಬೇಗ ಆಗುತ್ತೆ ರೆಸಿಪಿ. ಸೊ ಚೆನ್ನಾಗಿರುತ್ತೆ. ಮನೆಗೆ ಯಾರಾದರೂ ಗೆಸ್ಟ್ ಇಲ್ಲ ಮಕ್ಕಳು ಈಗ ಮನೇಲೇ ಇರ್ತಾರೆ, ಆಟಾಡ್ತಾರೆ ಸಮ್ಮರ್ ಹಾಲಿಡೇಸಲ್ಲೆಲ್ಲ. ಸೊ ಈ ಥರದ್ದೆಲ್ಲ ಮಾಡಿಕೊಡಿ. ಈಗ ನಾನು ಸ್ವಲ್ಪ ಪೆಪ್ಪರ್ ಕೂಡ ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಜಾಸ್ತಿ ಮಸಾಲೆನೇನು ಹಾಕ್ತಾಯಿಲ್ಲ, ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಸಿಂಪಲ್ ರೆಸಿಪಿ. ಸೊ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಪೋರ್ಟ್ ಮಾಡ್ತೀನಿ ತುಂಬಾ ಥ್ಯಾಂಕ್ ಯು. ಸ್ವಲ್ಪ ಗರಂ ಮಸಾಲ, ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಕೂಡ ಹಾಕೋತಾ ಇದ್ದೀನಿ. ಸೊ ಯಾರೆಲ್ಲ ಸಪೋರ್ಟ್ ಮಾಡಿದರೆ ತುಂಬ ಥ್ಯಾಂಕ್ ಯು. ಹೀಗೆ ಇನ್ನು ಮುಂದೆ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ರೆಸಿಪೀಸ್, ಬೇರೆ ಬೇರೆ ಬ್ಲಾಗ್ಸ್ ಎಲ್ಲ ಹಾಕ್ತಾ ಇರ್ತೀನಿ. ಹಾಗೆ ಶಾರ್ಟ್ಸ್ ವೀಡಿಯೋಸ್ ಕೂಡ ಸಪೋರ್ಟ್ ಮಾಡಿ. ಸೊ ಈಗ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. ಹಾಗೆ ರುಚಿ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ. ಸೊ ಉಪ್ಪು ನೋಡ್ಕೊಂಡು ಹಾಕ್ಕೊಂಡ್ರೆ ಆಯ್ತು, ಯಾಕಂದರೆ ಚಿಕನ್ ಬಾಯ್ಲ್ ಆಗೋಂಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಹಾಗಾಗಿ ಸೊ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫ್ರೈ ಮಾಡ್ಕೊಳ್ಳಿ. ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಇನ್ ಶಾರ್ಟಲ್ಲಿ ವೀಡಿಯೋ ಎಡಿಟಿಂಗ್ ಸಿಂಪಲಾಗಿ ಹೇಗೆ ಮಾಡೋದಂತೂ ನಿನ್ನೆ ಅಪ್ಲೋಡ್ ಮಾಡಿದ್ದೀನಿ. ಸರ್ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ, ಸಪೋರ್ಟ್ ಮಾಡಿ ಆದಷ್ಟು. ಹಾಗೆ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ನಾನಿಲ್ಲಿ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ಸೊ ಹಾಲು ಹಾಕೋದ್ರಿಂದ ಸಾಫ್ಟ್ ಟೆಕ್ಸ್ಚರ್ ಕೊಡುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬಾ ರುಚಿಯಾಗಿರುತ್ತೆ. ಸೊ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಬೇಗ. ಸೊ ಟ್ರೈ ಮಾಡಿ ನೀವು ಕೂಡ. ಹಾಗೆ ಈಗ ಒಂದು ಚೀಸ್ ಸ್ಲೈಸ್ ಕೂಡ ಹಾಕ್ತಾಯಿದ್ದೀನಿ. ಚೀಸ್ ಸ್ಲೈಸ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಸೋಯಾ ಸಾಸ್, ಹಾಗೆ ಸ್ವಲ್ಪ ಆರಿಗ್ಯಾನೋ ಇದ್ದರೆ ಹಾಕಿ, ಇಲ್ಲಾಂದರೆ ಆಪ್ಷನಲ್ ಇದ್ದರೆ ಚೆನ್ನಾಗಿರುತ್ತೆ. ಟೇಸ್ಟ್ ಆ್ಯಂಡ್ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಚೀಸೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ, ಲೋ ಫ್ಲೇಮಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿದ್ರೂ ಚೆನ್ನಾಗಿ ಇದಾಗುತ್ತೆ. ಹಾಗೆ ಸ್ವಲ್ಪ ಸೆಝಾನ್ ಸಾಸ್ ಹಾಕ್ತಾಯಿದ್ದೀನಿ. ಸೊ ಇಷ್ಟು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ಬ್ರೆಡ್ನ ಚಪಾತಿ ಲಟ್ಟಣಿಗೆ ಚೆನ್ನಾಗಿ ಅದನ್ನ ರೋಲ್ ಮಾಡ್ಕೋಬೇಕು. ತುಂಬ ಇನ್ನೂ ಸಣ್ಣ ಸ್ಲೈಸ್ ಆಗಬೇಕು. ಸೊ ಆಗ ಚೆನ್ನಾಗಿರುತ್ತೆ. ಹಾಗೆ ಅದು ಬೇಗನೆ ತಿನ್ನೋದಕ್ಕೂ ಮಕ್ಕಳಿಗೆ ಸೊ ಈಸಿ ಆಗುತ್ತೆ. ಹಾಗಾಗಿ ನೀವು ಈ ಶೇಪ್ ಬೇಡ ಅಂದ್ರೇ ಮಾಮೂಲಿ ಬ್ರೆಡ್ಗೆ ನೀವು ರೋಲ್ ಮಾಡ್ಕೋಬೋದು ಮಸಾಲನ. ಸೊ ಈಗ ಸ್ವಲ್ಪ ನೀರು ತೊಗೊಂಡು ಇದನ್ನ ಸೈಡಿಗೆ ಟ್ಯಾಪ್ ಮಾಡ್ತಾ ಬರಬೇಕು. ಅದು ಫೋಲ್ಡ್ ಮಾಡಿದಾಗ ಚೆನ್ನಾಗಿ ಸ್ಟಿಕ್ ಆಗಬೇಕು ಅಲ್ಲ, ಹಾಗಾಗಿ ಇದನ್ನ ಚೆನ್ನಾಗಿ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಟ್ಯಾಪ್ ಮಾಡ್ಕೊಳ್ಳಿ. ಸೊ ಈ ಥರ ಬೇಡ ಅಂದರೆ ನೀವು ಮಾಮೂಲಿ ಬ್ರೆಡ್ಡಿಗೆ ನೀವು ಮಸಾಲನ ರೌಂಡ್ ಶೇಪಲ್ಲಿಟ್ಟು ಫೋಲ್ಡ್ ಮಾಡಿದ್ರೂ ಆಗುತ್ತೆ. ಬಟ್ ಈ ಥರ ಮಾಡೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ಮಕ್ಕಳಿಗೆ ಖುಷಿಯಾಗುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ. ಸೊ ಇಷ್ಟು ಮಾಡಿಬಿಟ್ಟು ಮಸಾಲೆಲ್ಲ ಏನು ರೆಡಿ ಇದೆ ಅದನ್ನ ಇದರೊಳಗಡೆ ಫಿಲ್ ಮಾಡಬೇಕು. ಆ್ಯಂಡ್ ತುಂಬಾ ರುಚಿಯಾಗಿರುತ್ತೆ. ಸೊ ಟ್ರೈ ಮಾಡಿ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದರು. ಸೊ ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾನೀಗ ಮಸಾಲೆಲ್ಲ ಏನು ರೆಡಿ ಇದೆ ಅದನ್ನ ಇದರೊಳಗಡೆ ಫಿಲ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಬ್ರೆಡ್ಡಿಗೂ ಹಾಗೆ ನಿಮಗೆ ಇಷ್ಟು ಬೇಕು ಅಷ್ಟು ಮಾಡಿಕೊಂಡು ಈ ಥರ ಫಿಲ್ ಮಾಡ್ಕೋಬೋದು. ಸೊ ಈ ಮಸಾಲ ಉಳಿದ್ರೆ ನೀವು ಚಪಾತಿಗೂ ರೋಲ್ ಮಾಡಿ ಕೊಡ್ಬೋದು, ಮಕ್ಕಳಿಗೆ ಚೆನ್ನಾಗಿರುತ್ತೆ. ಸೊ ಹಾಗೆ ಈಗ ಚೀಸ್ನೂ ಸ್ವಲ್ಪ ನಾನು
ಗ್ರೇಟ್ ಮಾಡಿ ಇದರ ಮೇಲೆ ಹಾಕ್ತಾ ಇದ್ದೀನಿ, ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಬ್ರೆಡ್ಡಿಗೂ ಈ ಥರ ಸ್ಪ್ರೆಡ್ ಮಾಡಿ ಆದಮೇಲೆ ಒಂದು ಪ್ಯಾನಿಗೆ ಸ್ವಲ್ಪ ಬಟರ್ ಹಾಕಿಬಿಟ್ಟು ಏನು ಮಸಾಲ ಹಾಕಿ ರೆಡಿಯಾಗಿದೆ, ಸೊ ಇದನ್ನ ಪ್ಯಾನ್ ಮೇಲೆ ಪ್ಲೇಸ್ ಮಾಡಿ, ಸೊ ಇದು ಚೆನ್ನಾಗಿ ಒಂದು 2 to 3 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬಿಸಿ ಮಾಡಿ. ಯಾಕಂದರೆ ಇದು ಚೀಸೆಲ್ಲ ಚೆನ್ನಾಗಿ ಮೆಲ್ಟ್ ಆದಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಆಗ ಬ್ರೆಡ್ ಜೊತೆ ಚೀಸೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ, ಆಗ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೋಡ್ ಟ್ರೀಟ್ ಚಾನಲ್.